श्रीगुरुभ्यो नमः। कान्ताय कल्याणगुणैकधाम्नेन बद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्रीमत्समध्वविजय द्वितीय सर्ग 51ನೇ पद्य। लीलाकरेण सकरेण सुकोमलेन बीजान्तराणि किल कानिचिदाशु तस्मै स्मित्वार्भकोऽभिमतनिष्कपदे यदादात् आदत्ततानि धनिको बहुमानपूर्वम्। लीलाकरेण सह करेण सुकोमलेन बीजान्तराणि किल कानिचित् आशु तस्मै स्मित्वा अर्भकः अभिमतनिष्कपदे यदा अदात् ಆದತ್ತ ತಾನಿ ಧನಿಕಃ ಬಹುಮಾನಪೂರ್ವಂ. ಅಂದರೆ ಹಿಂದೆ ನಾವು ನೋಡಿದಂತೆ ಮದ್ದಿಗೆಹೆ ಭಟ್ಟರು ಒಂದು ಎತ್ತನ್ನ ಖರೀದಿ ಮಾಡಿದರು, ಸಾಲ ಮಾಡಿ ಖರೀದಿ ಮಾಡಿದರು. ಆ ದುಡ್ಡು ವಾಪಸ್ ಕೊಟ್ಟಿಲ್ಲ, ಅವರು ಕೊಡ್ಲಿಕ್ಕಾಗಿಲ್ಲ. ಅದರಿಂದ ಆ ಧನಿಕ, ಆ ಸಾಲ ಕೊಟ್ಟವರು ಊಟಕ್ಕೆ ಹೋಗಬಾರ್ದು, ನೀವು ಹೋಗೋದಿಲ್ಲ, ನಾವು ಹೋಗೋದಿಲ್ಲ, ಹಣ ಕೊಡಲೇಬೇಕು ಅಂತ ಬಂದು ಕೂತಿದ್ರು. ವಾಸುದೇವ ಊಟಕ್ಕೆ ಅಂತ ಕರೆದರು, ತಂದೆಯನ್ನು ಕರೀತಾರೆ. ಆಗ ಮದ್ದಿಗೆಹೆ ಭಟ್ಟರು ಹೇಳ್ತಾರೆ, ನೀನು ಹೋಗು, ನಾನು ಸಾಲ ಕೊಡದೆ ವಾಪಸ್ ಕೊಡದೆ ನಾನು ಊಟ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ, ಅದರಿಂದ ನೀನು ಹೋಗು ಅಂತ ಇಷ್ಟು ಆಗಿತ್ತು. ಅದಾದ್ಮೇಲೆ ಏನಾಯಿತು, ತಂದೆಯ ಮಾತನ್ನ ವಾಸುದೇವ ಕೇಳಿ ಏನ್ ಮಾಡಿದ್ರು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಹ ಅರ್ಭಕಃ, ಆ ಮಗು ಅಂದ್ರೆ ವಾಸುದೇವ, ಲೀಲಾಕರೇಣ, ಅದು ಲೀಲಾಕಾರ ಅಂದ್ರೆ ಲೀಲೆಗೆ ಆಶ್ರಯ, ಆಟ ಆಡುವ ಒಂದು ವಯಸ್ಸು ಅಂತ. ಆಟವಾಗಿ ಲೀಲೆಯಿಂದ, ಸುಕೋಮಲೇನ ಕರೇಣ, ಕೋಮಲವಾದ ತಮ್ಮ ಕೈಯಿಂದ, ಆಶು ಕೂಡಲೇ, ಧನಿಕೇನ ಭಟ್ಟೇನ ಚ ಸಂಖ್ಯಾವಿಷಯೇ ಸಂಪ್ರತಿಪನ್ನಂ ಎನ್ ನಿಷ್ಕಪದಂ ನಿಷ್ಕಸ್ಥಾನಂ ತಸ್ಮಿನ್. ಅವರು ಎಲ್ಲಿ ಇದ್ರೋ, ಆ ಧನಿಕ ಮತ್ತು ತಂದೆ ಇದ್ರಲ್ವಾ ಆ ಜಾಗದಲ್ಲಿ, ಕಾನಿಚಿತ್ ಅಲ್ಲೇ ಇತ್ತು, ಪಕ್ಕದಲ್ಲೇ ಸಮೀಪದಲ್ಲೇ ಕೆಳಗೆ ಬಿದ್ದಿತ್ತು. ಯಾವುದು? ಕಾನಿಚಿತ್ ಬೀಜಾಂತರಾಣಿ, ಹಾಗೆ ಅಂತ. ಅಲ್ಲೇ ಪಕ್ಕದಲ್ಲೇ ಕೆಳಗೆ ಬಿದ್ದ ಕೆಲವು ಬೀಜಗಳು, ಇಲ್ಲಿ ಭಾವಪ್ರಕಾಶಿಕದಲ್ಲಿ ಬರೀತಾರೆ ನೋಡಿ, ಬೀಜಾಂತರಾಣಿ ಅಂದ್ರೆ ತಿಂತ್ರಿಣಿ ಬೀಜಾಖ್ಯಾನಿ ಅಂತ ಬರೀತಾರೆ, ಅಂದ್ರೆ ಹುಣಸೆ ಬೀಜ ಅಂತ ಅರ್ಥ. ಈಗಲೂ ನೋಡ್ಬೋದು, ಪಾಚಕ ಕ್ಷೇತ್ರದಲ್ಲಿ ಕೊಡ್ತಾರೆ ಹುಣಸೆ ಬೀಜ ಅಂತ. ಆ ಬೀಜಾಂತರಾಣಿ, ಆ ಬೀಜ ವಿಶೇಷಗಳನ್ನು, ತಿಂತ್ರಿಣಿ ಬೀಜಾನಿ ಇತ್ಯೈತಿಹ್ಯಂ ಬರೀತಾರೆ. ಅದನ್ನ ಸ್ಮಿತ್ವಾ ಮಂದಹಾಸಪೂರ್ವಕವಾಗಿ, ತಸ್ಮೈ ಆ ಧನಿಕನಿಗಾಗಿ, ಯದಾ ಅದಾತ್ ಯಾವಾಗ ಕೊಟ್ರೋ, ವಾಸುದೇವ ಕೆಳಗೆ ಬಿದ್ದಿದ್ದ ಹುಣಸೆ ಬೀಜಗಳನ್ನು ತೆಗೆದು ಮಂದಹಾಸ ಅಂದ್ರೆ ಮುಗುಳ್ ನಗೆಯಿಂದ ಆ ಧನಿಕನಿಗೆ ಕೊಡ್ತಾರೆ, ತಗೊಳ್ಳಿ ಹಾಗೆ ಅಂತ. ಆ ಧನಿಕನು ಕೂಡ, ಧನಿಕಃ ತಾನಿ, ಆ ಬೀಜಗಳನ್ನು ಬಹುಮಾನ ಪೂರ್ವ, ಆದರ ಪೂರ್ವಕವಾಗಿ, ಆದತ್ತ ಕಿಲ, ಅದನ್ನು ತೆಗೆದುಕೊಂಡ್ರು ಅಂತ ಅರ್ಥ. ಕಿಲ ಇತಿ ಐತಿಹ್ಯ. ಮಮ ಅಂದ್ರೆ ಏನರ್ಥ? ಮಮ ದ್ರವ್ಯಂ ಆಗದಂ ಇತ್ಯುಕ್ತ ಜಗಾಮ. ಆಯ್ತಪ್ಪ, ನನಗೆ ಕೊಡಬೇಕಾದ ಸಾಲ ಸಿಕ್ತು ಅಂತ ಅವನು ಹೇಳಿ ಆ ಧನಿಕ ಅಲ್ಲಿಂದ ಹೊರಟು ಹೋಗ್ತಾನೆ ಅಂತ ಅರ್ಥ. ಆಚಾರ್ಯರು ಕೊಟ್ಟದ್ದು ತಿಂತ್ರಿಣಿ ಬೀಜ, ಆದರೆ ಅವನ ಮನಸ್ಸಿಗೆ ಏನ್ ಅನಿಸಿತ್ತು, ಈ ಮಗು ಕೈಯಿಂದ ಇಷ್ಟು ಬಂತಲ್ಲ, ಇದು ಸಾಕು, ಇದೇ ನನ್ನ ಸಾಲ ತೀರಿದ ಹಾಗೆ ಅಂತ ಆ ಭಾವನೆ ಬಂದೋಯ್ತು ಅವರಿಗೆ, ಆ ಧನಿಕನಿಗೆ. ಆಚಾರ್ಯರ ಮಹಿಮೆ, ವಾಯುದೇವರ ಮಹಿಮೆ. ಅವರು ಅಲ್ಲಿಂದ, ಧನಿಕ ಅಲ್ಲಿಂದ ಹೊರಟು ಹೋದರು ಅಂತ ಹೇಳ್ತಾರೆ. ಲೀಲಾಕರೇಣ ಸಕರೇಣ ಸುಕೋಮಲೇನ ಬೀಜಾಂತರಾಣಿ ಕಿಲ ಕಾನಿಚಿದಾಶು ತಸ್ಮೈ ಸ್ಮಿತ್ವಾರ್ಭಕೋಭಿಮತ ನಿಷ್ಕಪದೇ ಯದಾದಾತ್ ಆದತ್ತ ತಾನಿ ಧನಿಕೋ ಬಹುಮಾನಪೂರ್ವಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀಹರೇ ನಮಃ.